ಸತೀಶ್, ಸಾರಾ ಸಗಟಾಗಿ ಮಾಧ್ಯಮದವರು ಬಿಗಿನಿಂಗ್ ಡೇಸ್ ಇಂದನೂ ನಿಮ್ಗೆ ಅಷ್ಟೇ ಬೆಂಬಲ ಕೊಡ್ತಿದ್ದಾರೆ, ಇವತ್ತು ಕೊಡ್ತಾ ಇದ್ದಾರೆ ಆಯ್ತಾ. ಇತ್ತೀಚಿನ ಕೆಲವರು ಮಾಡ್ತಿರುವಂತ ಇದಕ್ಕೋಸ್ಕರ ಮಾಧ್ಯಮದ ಬಗ್ಗೆ ಎಲ್ಲರಿಗೂ ಅಂತ ಈಗ ಇಲ್ಲಿ ಹೇಳಿದಾಗ ಏನಾಗುತ್ತೆ ಗೊತ್ತಾ, ಎಲ್ಲರೂ ಮಾಧ್ಯಮದವರು ಅದೇ ಕೆಲಸ ಮಾಡ್ತಾರೆ ಅಂತ ಅನ್ಸ್ಬಿಡ್ತದೆ. ಓಕೆನಾ, ಕೆಲವರು ಆ ಕೆಲಸ ಮಾಡ್ತಿದ್ದಾರೆ, ನಾವು ನಿಮ್ಮ ಪರವಾಗಿ ಇಟ್ಟು, ಯಾಕಂದ್ರೆ ನೀವು ಹೇಳಿದ್ದು ಅರ್ಥ ಕರೆಕ್ಟ್. ಯಾಕಂದ್ರೆ ಇಂಡಸ್ಟ್ರಿ ಬರೋರು ಅದ್ರ ಸಿನಿಮಾ ಜ್ಞಾನ ಇರಬೇಕು ಅನ್ನೋದು ಸತ್ಯ, ಅದೇನಿಲ್ಲ ಅಂತ ಹೇಳೋಣ. ಬಟ್ ಆದರೆ ನೀವು ಹೇಳೋ ವಿಚಾರ ಇದೆಯಲ್ಲ, ಈಗ ಏನಿಸ್ತದೆ ನೋಡೋರೆಲ್ಲ ಮಾಧ್ಯಮದವ್ರು ಪೂರ್ತಿ ಇದೇ ಕೆಲಸ ಮಾಡ್ತಾರೇನೋ. ಅಯ್ಯೋ, ನಾನು ಹೇಳಿದ್ದು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡೋರ ಬಗ್ಗೆ ಹೇಳಿದ್ದು, ಮಾಧ್ಯಮದ ಬಗ್ಗೆ ಅಲ್ಲ. ಮಾಡ್ತಾರೆ ಮಹೇಶ್ ಅವರನ್ನ ಇಂಗ್ಲಿಷ್ ವಿಚಾರವಾಗಿ ಅಂತ. ಯಾವುದೇ ಮಾಧ್ಯಮದಲ್ಲೂ ಮಹೇಶ್ ಅವರನ್ನ ಇಂಗ್ಲಿಷ್ ವಿಚಾರವಾಗಿ ಟ್ರೋಲ್ ಮಾಡಿಲ್ಲ. ಅವ್ರು ಹೆಚ್ಚು ಇಷ್ಟಪಡೋ ಡಿಜಿಟಲ್ ಅವರೇ ತುಂಬಾ ಅವ್ರನ್ನ ಟ್ರೋಲ್ ಮಾಡಿರೋದು. ಟ್ರೋಲ್ ಪೇಜ್ಗಳೇ ಎಕ್ಸಾಕ್ಟ್ಲಿ ನಾನು ಅದೇ ಹೇಳಿದ್ದು ಮಗಳ, ನಾನು ಮಾಧ್ಯಮ ಸೇರ್ಸೇ ಇಲ್ವಲ್ಲ. ಯೂಟ್ಯೂಬರ್ಸ್ ಡಿಜಿಟಲ್ ಅವರು ಟ್ರೋಲ್ ಪೇಜಸ್ಗಳು ಅಂತ ಕಂಪ್ಲೀಟ್ಲಿ ಮೆನ್ಷನ್ ಮಾಡ್ಬಿಟ್ಟು ಹೇಳಿ. ಯಾಕಂದ್ರೆ ಎಲ್ಲಿ ನೋಡಿದ್ರು ಯಾರೇ ಆಯ್ತು, ನೀವಂತಾನೆ ಅಲ್ಲ ಸರ್, ಎಲ್ಲ ಸ್ಟಾರ್ಗಳು ಮಾಧ್ಯಮ ಅಂತಾನೆ ಬೈದಿರ್ತಾರೆ. ಬೇರೆಯವ್ರು ಮಾಡೋ ಕೆಲ್ಸಕ್ಕೆ ನಾವ್ಯಾಕೆ ಬೈಸ್ಕೋಬೇಕು? ಜರ್ನಲಿಸಂ ಮಾಡ್ಕೊಂಡು ಬಂದಿರೋದು, ಯಾವ್ದೋ ಬೇರೆ ಬೇರೆ ಕೆಲ್ಸಗಳು, ಜರ್ನಲಿಸಂ ಓದ್ದೆ ಬಂದಿಲ್ಲ. ನಾವ್ ಯಾವ್ದು ಹಾಕ್ಬೇಕು ಯಾವ್ದು ಹಾಕ್ಬಾರ್ದು ಅಂತ ನಮಗ್ ಚೆನ್ನಾಗ್ ಗೊತ್ತು. ಈವನ್ ಮಹೇಶ್ ಗೌಡ ಅವರು ಇಂಗ್ಲಿಷ್ ತಪ್ಪಾಗಿ ಮಾತಾಡಿರೋದು ನಮ್ ಸ್ಯಾಟಿಲೈಟ್ ಚಾನಲ್ಗೆನೆ, ನಾನು ಇಲ್ಲ ಅಂತ ಹೇಳಲ್ಲ. ಅದನ್ನ ಇಟ್ಕೊಂಡು ಟ್ರೋಲ್ ಮಾಡಿರೋದು ಟ್ರೋಲ್ ಪೇಜಸ್ಗಳು, ನಾವಲ್ಲ. ಮಗಳ, ನೀವು ನಂಗೆ ಗೊತ್ತಿಲ್ಲ ನಿಮ್ ಚಾನಲ್ ಮಾತಾಡಿದ್ರು ಅಂತ. ಅಲ್ಲ ಒಂದ್ ನಿಮಿಷ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದನ್ನ ನಾವು ಈಸಿಯಾಗಿ ತಗೋಬೇಕು. ಏನ್ ಗೊತ್ತಾ, ನಾವೇ ತಮಾಷೆ ಮಾಡಿದೀವಿ, ನಮ್ಮನ್ನ ನಾವೇ ಈಗ ಒಂದು ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೆನ್ನೆ ಒಂದು ವಿಡಿಯೋ ಮಾಡಿದ್ವಿ, ಬಿಡಕ್ಕಾಗಿಲ್ಲ ನಮ್ಗೆ, ಸುಮ್ಮನೆ ಒಂದು ಮಾತಾಡ್ತೀನಿ ತಗೊಳ್ಳಿ. ಅದನ್ನ ಹೇಳ್ಬಿಡ್ತೀನಿ ಇಲ್ಲಿ ನಿಮ್ ಎಕ್ಸಾಂಪಲ್ಗೆ. ನಮ್ಮನ್ನ ನಾವ್ ಹೆಂಗ್ ಹೇಳ್ಕೊತೀವಿ ಅಂತ. ನಾವು ಗ್ರೇಟ್ ಅಲ್ಲ, ಈ ಪ್ರಪಂಚದಲ್ಲಿ ಯಾರು ಗ್ರೇಟ್ ಅಂತ ನಾವು ನಂಬಲ್ಲ, ಎಲ್ಲರೂ ಸಾಮಾನ್ಯರೇ. ಕುವೆಂಪು ಒಂದು ಲೈನ್ ಹೇಳಿದ್ದಾರೆ, ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಮುಖ್ಯರಲ್ಲ ಅಂತ. ನಾವು ಇಲ್ಲಿ ಕೂತಿದ್ದೀವಿ, ನಾನು ಹೀರೋ ಆಗಿ, ಅದು ಹೀರೋ ತೆರೆ ಮೇಲೆ ಅಷ್ಟೇ, ನಾಟ್ ಆಫ್ ಸ್ಕ್ರೀನ್. ನಾನು ಮನುಷ್ಯ, ಬೆಳಿಗ್ಗೆ ಬಂದ್ರೆ ನಮ್ಮ ಹತ್ರ ಪಂಚೆ ಹಾಕೊಂಡು ಬುನಿಯಾನ್ ಹಾಕೊಂಡು ನಿಂತಿರ್ತೀನಿ. ನಾನು ಯಾವ ತಲೆ ಮೇಲೆ ಕಿರೀಟ ಹಾಕೊಂಡು ನಿಂತ್ಕೊಳ್ಳಲ್ಲ. ನಾನು ಬೆಳಿಗ್ಗೆ ಬಂದು ನಾನು ಹೀರೋ ಅಲ್ಲ. ನಾನು ನಿಜವಾಗ್ಲೂ ನಿಮ್ ಜೊತೆ ನಾನು ಯಾವ ತರ ಹೀರೋ ತರ ಕಂಡಿದ್ದೀನಿ ನಾನು ನಿಮ್ಗೆ. ನೀವು ನಾವು ಮಾಧ್ಯಮದವ್ರು ಏನಾದ್ರು ಮಾಡಿದ್ರೆ ತಪ್ಪು ಮಾಡಿದ್ರೆ ನಮ್ಗೆ ಅನ್ನಿ, ನೋ ಪ್ರಾಬ್ಲಮ್. ನಾವು ಮಾಡದೇ ಇರೋ ತಪ್ಪು ಇಲ್ಲ ಮಂಗಳ, ನಾನು ಹೇಳಿದ್ದೇನು ಗೊತ್ತಾ, ನೀವು ಫಸ್ಟ್ ಆಫ್ ಆಲ್ ಇಡೀ ಕನ್ನಡ ಇಂಡಸ್ಟ್ರಿಗೆ ಹೇಳ್ತಾ ಇದೀನಿ ನಾನು. ನನಗೆ ಆಕ್ಚುಲಿ ನಾನು ಕ್ಲಾರಿಟಿ ಮಾಡ್ತೀನಿ ನೋಡಿ. ನನ್ನ ಪರ್ಸನಲ್ ಒಪಿನಿಯನ್, ನಾನು ಯಾವತ್ತು ಮಾಧ್ಯಮ ಜೊತೆಗೆ ಯಾವುದೇ ಕಾರಣಕ್ಕೂ ಮಾಧ್ಯಮ ಹೆಸರಿಟ್ಟು ನಾನು ಯಾವತ್ತೂ ಮಾತಾಡಿಲ್ಲ. ಆಮೇಲೆ ನೀವು ಯಾವುದೇ ಮಾಧ್ಯಮದ ನನ್ನ ಗೆಳೆಯರು ಸಿಂಗಲ್ ಕಾಲಲ್ಲಿ ನಾನು ರಿಸೀವ್ ಮಾಡ್ತೇನೆ, ನಿಮಗೂ ಗೊತ್ತಿದೆ. ಎಲ್ಲರ ಜೊತೆಗೂ ನನ್ನ ಪ್ರತಿಯೊಂದು ಯಾರೇ ನನಗೆ ಏನೇ ಕಳಿಸಿದ್ರು, ಏನೇ ಒಂದು ರಿಪೋರ್ಟ್ ಮಾಡಿದ್ರು, ಒಂದು ಥ್ಯಾಂಕ್ಸ್ ನನ್ನ ಕಡೆಯಿಂದ ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತಿದೆ. ಇವತ್ತಲ್ಲ, ನಾನಿದ್ನ ತುಂಬ ವರ್ಷಗಳಿಂದ ಫಾಲೋ ಮಾಡ್ಕೊಂಡಿದ್ದೀನಿ. ಯಾಕೆ ನಮಗೋಸ್ಕರ ಯಾರೋ ಬರೀತಾರೆ, ನಮಗೋಸ್ಕರ ಯಾರೋ ಒಂದು ಟ್ವೀಟ್ ಮಾಡ್ತಾರೆ. ನೆನ್ನೆ ಸೂರ್ಯ ಮಾಡೋದು ಕಳಿಸಿದ್ದೀನಿ, ದೀಪಿಕಾ ಮಾಡ್ತಿದ್ರು ಕಳಿಸಿದ್ದೀನಿ. ಆಮೇಲೆ ಯಾರ್ಯಾರೋ ನನಗೆ ಏನೇನು ಕಳಿಸಿದ್ರು ಎಲ್ರಿಗೂ ಥ್ಯಾಂಕ್ಸ್ ಕಳಿಸಿದ್ದೀನಿ. ಎಲ್ರಿಗೂ ನಾನು ಥ್ಯಾಂಕ್ಸ್ ಕಳಿಸ್ತೀನಿ. ಬಿಕಾಸ್ ನನ್ನ ಕಲ್ಚರ್ ಅದು, ನನ್ನ ಹ್ಯುಮ್ಯಾನಿಟಿ ಅದು. ಯಾರೋ ನನಗೋಸ್ಕರ ಏನೋ ಒಂದು ಬರೀತಾರೆ ಅಂದರೆ ವಾಪಸ್ ತಿರುಗಿಸಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ನನ್ನ ಜವಾಬ್ದಾರಿ. ನಾನು ಅದನ್ನು ಬೆಳೆಸ್ಕೊಂಡಿರೋದು. ನಾನು ಹೇಳಿದ್ದು ಯೂಟ್ಯೂಬ್ ಮತ್ತೆ ಟ್ವಿಟರ್ ಅಲ್ಲಿ ತುಂಬಾ ಜನ ಅವನ್ನ ಹಾಕೊಂಡು ಟ್ರೋಲ್ ಮಾಡಿದ್ರು. ನಾನು ಅದನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಅದನ್ನ ಹಾಕೊಂಡು ಟ್ರೋಲ್ ಮಾಡಿದ್ರು. ಅದೆಲ್ಲ ಒಂದ್ ಕಡೆ ನನಗೆ ಅನಿಸ್ತು, ಓಕೆ ಅವನೇನೋ ಇಂಗ್ಲಿಷ್ ಮಾತಾಡೋ ಪದದಲ್ಲಿ ಒಂದು ಪದ ಬಳಸಿದ್ದೇನೆ, ನೀವು ಅದು ಹೇಳಿದಿರ, ಓಕೆ ಅದು ತಪ್ಪಲ್ಲ. ನಾನು ಮಾಡಿಲ್ವಾ? ಈಗ ನಮ್ದೇ ತೆಗೆದು ನೋಡಿ, ನಮ್ದು 1000 ಇರ್ತವೆ. ಮಹೇಶ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಇಲ್ಲ 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 ಮಗಳು, ಅದನ್ನ ಇಲ್ಲ, ಒಳ್ಳೆ ಪ್ರಶ್ನೆ ಏನು ಕೇಳಿದ್ದು. ನಾನು ಹೇಳ್ತೀನಿ, ನನ್ನೇ ತುಂಬಾ ಜನ ಟ್ರೋಲ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಜನ ಟ್ರೋಲ್ ಮಾಡಿದ್ದಾರೆ. ನಾನು ನನ್ನ ಕಮೆಂಟ್ಗಳೇ ತೆಗೆದು ನೋಡಿ ನೀವು ಯೂಟ್ಯೂಬಲ್ಲಿ. ಕಮೆಂಟ್ಗೂ ಆ ಹಾಡಿಗೂ ನನಗೂ ಸಂಬಂಧನೇ ಇರಲ್ಲ, ಹಂಗೆ ಹಾಕಿರ್ತಾರೆ. ಆಮೇಲೆ ನೀವು ತೆಗೆದು ನೋಡಿದ್ರಲ್ಲಿ ಇನ್ನು ಹಾಡು ಬಿಡುಗಡೆ ಆಗಿ 2 ನಿಮಿಷ ಆಗಿರುತ್ತೆ, ಹಾಡಿರೋದು 5 ನಿಮಿಷ, ಅಷ್ಟು ಬೇಗ ಕಮೆಂಟ್ಗಳು ಹಾಕಿರ್ತಾರೆ. ನೀನು ಹಂಗಿದೆಯಾ ನೋಡೋಕ್ಕೆ, ನೀನು ಹಿಂಗಿದೆಯಾ, ನೀ ಹೀರೋನೇ ಇಲ್ಲ. ಅದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೀ ಹೀರೋನೇ ಇಲ್ಲ, ನೀನು ನೋಡಕ್ ಚೆನ್ನಾಗೇ ಇಲ್ಲ, ನೀನು ಹಂಗೆ ಹಿಂಗೆ 1000 ಕಮೆಂಟ್ಗಳು ಹಾಕಿದ್ದಾರೆ ನನಗೆ. ಐ ಡೋಂಟ್ ಕೇರ್, ಐ ಡೋಂಟ್ ಮೈಂಡ್. ಜನ ಇಷ್ಟಪಟ್ಟಿರೋರು ನಮ್ಮಲ್ಲಿದ್ದಾರೆ, ಅದು ಪಾಸಿಟಿವ್ ಆಗಿರುತ್ತೆ. ಅವ್ರು ನೋಡ್ಬೇಕು ಸಿನಿಮಾನ. ಇರೋ 1 ನಿಮಿಷ ಇರೋ ಬೇಡ ಕಣ್ರು, ಇದೇನೋ ಬಹಳ ಸೆನ್ಸಿಬಲ್, 1 ನಿಮಿಷ ಸೆನ್ಸಿಬಲ್ ಆಗಿದೆ ಮಾತಾಡ್ತೀವಿ ಈ ವಿಚಾರದಲ್ಲಿ. ಇಲ್ಲ 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 ಏನಿಲ್ಲ, ವೆರಿ ಪಾಸಿಟಿವ್ ಆಗಿ ನಾವು ಹೋಗೋಣ ಅನ್ನೋ ವಿಚಾರ ಅಷ್ಟೇ. ಅಂದ್ರೆ ನಮ್ಮ ಮಧ್ಯೆನೆ ನಾವು ಈಗ ಚೇತು ಹೇಳಿದಂಗೆ ಯಾವುದೋ ವಿಚಾರಗಳಲ್ಲಿ ಸಾಂಗ್ ಬರೋಕ್ಕಿಂತ ಮುಂಚೆನೆ ನಾವು ಡಿಸೈಡ್ ಮಾಡೋದು ಬೇಡ ಅನ್ನೋ ವಿಚಾರದಲ್ಲಿ ನಾವು ಹೇಳಿದ್ದಷ್ಟೇ. ಅಂಡ್ ಇವತ್ತವರೆಗೂ ನಾನು ಹೇಳ್ತೀನಲ್ಲ, ನನ್ನ ನೆಗೆಟಿವ್ ಕಾಮೆಂಟ್ ಹಾಕಿ ನನ್ನನ್ನು ಬೆಳೆಸಿದವ್ರು ಅವರೇನೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನನಗೇನೋ ಒಂದು ಕೊರತೆ ಇದ್ದಾಗ ಅವ್ರು ಹೇಳ್ತಾರೆ ಹಿಂಗಿದ್ಯಾ ಹಂಗಿದ್ಯಾ ಅಂತ. ಹೌದಾ ಹಂಗಿದ್ದೀನಾ, ಇರೋಂಗ್ರೆ ಇವತ್ತು ವರ್ಕೌಟ್ ಮಾಡೋಣ ಅಂತ ವರ್ಕೌಟ್ ಮಾಡ್ತೀನಿ ನಾನು.
ಚೆನ್ನಾಗಿಲ್ವ ಡ್ಯಾನ್ಸು ಚೆನ್ನಾಗಿ ನೋಡಿಲ್ವಾ ತಿರುವಾಗ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡೋಣ ಅನ್ನೋದನ್ನ ಚಾಲೆಂಜಿಂಗ್ ತಗೋತೀನಿ ನಾನು. ಇವನ್ ಸಂತು ಮಾಸ್ಟರ್ ನನಗೆ 15 ದಿವಸ ಹಾಕೊಂಡು ಹೋಗ್ಬಿದ್ರು. ನಿಮ್ಗೆ ಗೊತ್ತು ನಾನು ಬರ್ತಾ ಡ್ಯಾನ್ಸರ್ ಅಲ್ಲ, ಡ್ಯಾನ್ಸ್ ಕಲ್ತವನಲ್ಲ. ಅವ್ರೇನೋ ಬರೆಯೋದ್ರಿಂದ, ಚೇತು ಏನೋ ಬಿಲ್ಡಪ್ ಕೊಟ್ಟು 4 ಲೈನ್ ಬರೆಯೋದ್ರಿಂದ, ಮಹೇಶ ಏನೋ ನನಗೆ ಒಂದು ಶಾರ್ಟ್ ಹೇಳ್ತಿದ್ದ, ಸರ್ ಎದೆ ಸೀಳ್ಬೇಕು ಸರ್, ಹಿಂಗೆ ತೆಗೀರಿ ಸರ್ ಶರ್ಟು, ಅಲ್ಲಿ ಕಾಣಿಸ್ಬೇಕು ಸರ್ ಲೈನ್ ಅನ್ನೋದು. ಪ್ರತಿ ಶಾರ್ಟ್ಗೂ ಹೇಳೋದು ಬಂದು ನನಗೆ, ಹಿಂಗೆ ಬರಲೇಬೇಕು ಸರ್, ಹಿಂಗೆ ಬನ್ನಿ ಸರ್, ಹಿಂಗೆ ಬನ್ನಿ ಸರ್ ಅಂತ. ಅದು ಅವ್ರ ಪ್ರೀತಿ. ನಾನು ಯಾವಾಗಲೂ ಹಂಗೆ ಇದ್ದವನಲ್ಲ ಬದುಕಲ್ಲಿ. ಅದಷ್ಟೇ. ಇಲ್ಲಿ ನಿಮ್ಮ ಬಗ್ಗೆ ಅವ್ರ ಬಗ್ಗೆನೋ ಯಾಕೆ ದ್ವೇಷ? ನಾವು ಹೇಳೋದು ಒಂದೇನೆ, ಎಲ್ಲರಲ್ಲೂ ಪ್ರೀತಿ ಕಾಣ್ಬೇಕು. ನಾವು ಪ್ರತಿಯೊಬ್ಬರಲ್ಲೂ ಪ್ರೀತಿ ಕಾಣ್ಬೇಕು ಅನ್ನೋದು ನಂದು ಅಷ್ಟೇ. ಬಿಟ್ರೆ ನಾಟ್ ಟಾರ್ಗೆಟ್ ಹಂಗ ಅನ್ಕೋಬಿಡಿ. ಚೇತನ್ ಅವ್ರು ಹೇಳಿದ್ರು ನಾವೇನಾದ್ರು ತಪ್ಪು ಮಾಡಿದ್ರೆ ಸೈಡ್ ಕರೆದು ಅವ್ರ ಬುದ್ಧಿ ಖಂಡಿತವಾಗ್ಲೂ ನಾವು ಏನಾದ್ರು ತಪ್ಪು ಮಾಡಿದ್ರೆ ನೀವು ನಮ್ಮನ್ನ ಸೈಡ್ ಕರೆದು ಬುದ್ಧಿ ಹೇಳಿ ಹಂಗಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಅಲ್ಲಿ ನಮ್ಗೆ ಆಗೋ ಇದ್ ಮಾಡ್ಬೇಡಿ ಅಷ್ಟೇ. ಯಾಕಂದ್ರೆ ನಮ್ಗೆ ಮಾಧ್ಯಮನೇ ನಮ್ಗೆ ಅನ್ನ ಕೊಡೋ ದೇವ್ರು ಅಷ್ಟೇ ಅಂತ ನನ್ನ 100% ರೈಟ್. ನೀವ್ ಹೇಳಿದ್ರೆ ನಾನು ಅಕ್ಸೆಪ್ಟ್ ಮಾಡ್ತೇನೆ. ಅದರಲ್ಲಿ ಪ್ರೆಸ್ ಮೀಟ್ ಬಂದ್ರೆ ಮಾತಾಡಲ್ಲ. ಯಾಕೆಂದ್ರೆ ನಾನು ಏನ್ ಮಾತಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ. ಇನ್ನು ಮುಂದೆ ನಾನು ಮಾತಾಡಲ್ಲ. ನನಗೆ ಮನೇಲಿ ಹೇಳಿ ಕಳ್ಸಿದ್ರು, ನೀವು ಮಾತಾಡ್ಬಿಡಿ ಜಾಸ್ತಿ ನಗ್ನಾಗ್ತಾ ಇರಿ ಅಂತ. ಆದ್ರೂ ನಾನು ಏನೋ ಮಾತಾಡಕ್ ಹೋಗಿ ಇನ್ನೇನೋ ಆಯ್ತು. ಇಲ್ಲ, ಹುಡುಗ ಕಾಲ್ ಮಾಡಿ ನಾನು ಕೇಳಿದೆ, ಯಾಕಪ್ಪ ನಿನಗೆ ಕೆಟ್ಟ ಸಾಹಿತ್ಯ ಅಂತ ಹಾಕಿದ್ಯಾ ಅಂತ ಕೇಳಿದೆ. ಅವ್ನು ಹೇಳಿದಿಲ್ಲ, ಅಣ್ಣ ವೈನ್ ಅಂತೆಲ್ಲ ಬರ್ದ್ಬಿಟ್ಟಿದ್ದೀರ ನೀವು ಹೆಣ್ಮಕ್ಳಿಗೆ ಅಂದ್ರೆ. ಅಲ್ಲಪ್ಪ ವೈನಾಗ ಒಳೆ ಅಂದ್ರೆ ಸುಂದರವಾಗಿದ್ದಾರೆ ಅಂತ ಗೆಳೆಯಂಗೆ ಹೇಳಿದೆ. ಡಿಸ್ಟರಿ ಎಲ್ಲ ಪದಗಳು ಗೆಳೆಯ ಕಳಿಸ್ಕೊಟ್ಟ. ನಾನು ಸ್ಕ್ರೀನ್ ಶಾಟ್ ಕಳಿಸ್ದೆ. ಅಣ್ಣ ಸಾರಿ ಅಣ್ಣ, ಅದು ನಾನು ತಪ್ಪು ತಿಳ್ಕೊಂಡೆ ಅಂತ ಹೇಳಿದೆ. ಈ ಥರ ಗೊತ್ತಿದ್ದ ಕಮೆಂಟ್ ಹಾಕಿರ್ತಾರೆ. ನಾವು ಸಾಂಗ್ ಬಗ್ಗೆ ಹೋಗೋಣ ಸಾಕು. ಇನ್ಮೇಲೆ ದಯವಿಟ್ಟು ಅಷ್ಟೇ. ಇನ್ನೇನಾದ್ರು ಇದ್ರೆ ಸಾಂಗ್ ಬಗ್ಗೆ ಕೇಳಿ ಪ್ಲೀಸ್. ಥ್ಯಾಂಕ್ ಯು. ಆ್ಯಂಡ್ ಸಾಂಗ್ ನೋಡಿದ್ದೀರಾ, ನಿಮಗೆ ಗೊತ್ತಿದೆ ಹೆಂಗೆ ಬಂದಿದೆ ಅಂತ. ನೀವು ಹೇಳಿ. ಅಫ್ಕೋರ್ಸ್ ಬಹುಶಃ ಎಲ್ಲರೂ ಪ್ರಶ್ನೆಗೆ ಉತ್ತರ ಆಯಿತು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಕಡೆದಾಗ ನಾನು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಪಾಪ ನಮ್ಮ ಸಿನಿಮಾಟೋಗ್ರಾಫರ್ ವಿಶ್ವ ಅವ್ರಿಗೆ ಥ್ಯಾಂಕ್ ಯು. ವಿಶ್ವ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ದೀರಾ. ದೀಪಕ್ ಸರ್ ಮತ್ತು ಪ್ರಭು ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಪ್ರತಿಯೊಬ್ಬ ನನ್ನ ಮಾಧ್ಯಮ ಮಿತ್ರ ಗೆಳೆಯಾಗಿ ಎಲ್ಲರೂ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು. ತುಂಬ ಜನ ಬಂದಿದ್ದೀರಿ ಇವತ್ತು. ಆ್ಯಂಡ್ ಬೇಲ್ಗಡೆ ಇರುವಂಥ ಎಲ್ಲ ಹುಡುಗರುಗಳಿಗೆ, ಫ್ಯಾನ್ಸ್ಗಳಿಗೆ ಥ್ಯಾಂಕ್ ಯು ಸೊ ಮಚ್.